ನಂಬರ್ಸ್ನ ಮಾಡೋಕ್ಕೆ ನೋಡ್ಕೊತಾ ಇದ್ದೀನಿ. ಲೆಂತ್ ಎಲ್ಲ ಕರೆಕ್ಟಾಗಿದೆಯಾ. ಫೈನಲಿ ರೆಡಿ ಆಯಿತು. ನಮ್ಮ ಪಪ್ಪು ಅವರು 3 ನೋಡಕ್ಕೆ ಬಂದವ್ರೆ. ಪಪ್ಪ ನಮ್ಮ ಅತ್ತೆಯವರ ಅಣ್ಣನ ತಮ್ಮನ ನಾನು ಓನಾಗಿ ಮಾಡಿರೋಂಥದ್ದು ಕಲ್ತಿರೋಂಥದ್ದು. ಏನಂದ್ರೆ ಅಂದರೆ ಟೀ ಕುಡಿದ್ಬಿಟ್ಟು ಹಾಲು ಅಂತ ಹೇಳ್ತಾ ಇದೆಯಾ? ಮೈಸೂರು ಕಡೆ ಏನು ಎಲ್ಲ ಇಲ್ಲೇ ಫುಲ್ ಫಿಕ್ಸ್. ನಾನು ಹೇಳಲ್ಲ. ನನಗೆ ನಮ್ಮ ಮದುವೆಗೆ ಇಬ್ರಿಗೂ ಸರ್ಪ್ರೈಸ್ ನಿಲ್ಲೋದಿಲ್ಲ. ಯಾಕಂದರೆ ನಮ್ಮ ಮಾಧುರು ನನಗೇನು ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಮಗನಿಗೆ 4 ಮಂತ್ ಶೂಟ್ ಮಾಡೋಣ ಅಂತ ಹೇಳಿ ನಾನು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀನಿ ಇವತ್ತು. ಸೊ ಆ ಒಂದು ಕಾನ್ಸೆಪ್ಟ್ ಮಾಡೋಕ್ಕೆ ನಾನು ಉಲ್ಲನ್ದು ಥ್ರೆಡ್ ಬರುತ್ತೆ ಗೊತ್ತಾ? ಹಾಕಮ್ಮ. ಉಲ್ಲನ್ ಥ್ರೆಡ್ ಮತ್ತು ಬ್ಲ್ಯಾಕ್ ಕಲರ್ದು ವೇಲ್ನ ತೊಗೊಂಡಿದ್ದೀನಿ. ಸೊ ಯಾವ ಥರ ಏನು ಅಂತ ತೋರಿಸ್ತೀನಿ ನಾನು. 3 ಅದು 4 ಕಂಪ್ಲೀಟ್ ಆಗಿ 5 ಇವಾಗ, ಹಾಗಾಗಿ 4 ಅಂತ ನಂಬರ್ ಬರೆದು ಫಸ್ಟ್ ಕೆಳಗಡೆ 3 ಅಂತ 3 ಇಂದ ಜಂಪ್ ಆಗಿ ಮೇಲ್ಗಡೆ ಹೋಗ್ತಾರ ಥರ 4 ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸ್ಟುಡಿಯೋದಲ್ಲೇ ಮಾಡೋಣ ಅಂತ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ. ಹಾಗಾಗಿ ಪಪ್ಪುಗೆ ಬ್ಲ್ಯಾಕ್ ಆ್ಯಂಡ್ ರೆಡ್ಗೆ ಮ್ಯಾಚ್ ಆಗಲಿ ಅಂತ ಗ್ರೇ ಮತ್ತು ಬ್ಲ್ಯಾಕ್ನ ಹಾಕಿದ್ದೀನಿ. ಇವಾಗ ಹೋಗಿ ಸ್ಟಾರ್ಟ್ ಮಾಡಬೇಕು. ಸೊ ನಾನು ಕಾನ್ಸೆಪ್ಟ್ ಹೇಳಿದ್ನಲ್ಲ, ಅದನ್ನು ಮಾಡೋಕ್ಕೆ ಸೀಸರ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ವೆಲ್ವೆಟ್ದು ಥ್ರೆಡ್ಡು ಆ್ಯಂಡ್ ಬ್ಲ್ಯಾಕ್ ವೇಲು ಅಂದರೆ 2 ಮೀಟರ್ 2 ಮೀಟರ್ 4 ಮೀಟರ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ನಮ್ಮ ಶಾಪಲ್ಲೇ ಇತ್ತು ಮ್ಯಾಟು. ಇವಾಗ ಎಮರ್ಜೆನ್ಸಿಗೆ ಬೇಕು ಅಂತ ಹೋಗಿ ಇಸ್ಕೊಂಡು ಬಂದಿದ್ದೀನಿ ಈ ಒಂದು ಮ್ಯಾಟು. ಸೊ ಇದಿಷ್ಟು ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೆಕ್ಸ್ಟ್. ಇವಾಗ ಪಾಪ ನನ್ನ ಮಗನೂ ಇಲ್ಲೇ ಸ್ಟುಡಿಯೋದಲ್ಲೇ ಅವನೇ. ಇವಾಗೆಲ್ಲ ರೆಡಿ ಮಾಡಬೇಕು. ನಾನು ಇವಾಗ ನಂಬರ್ಸ್ನ ಮಾಡೋಕ್ಕೆ ನೋಡ್ಕೊತಾ ಇದ್ದೀನಿ, ಲೆಂತ್ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತ. ಸೊ ಇವಾಗ ನಾನು ಉಲ್ಲನ್ ಥ್ರೆಡ್ಡಲ್ಲಿ ನಂಬರ್ಸ್ನ ಮಾಡಬೇಕು. ಇದು 3ಗೆ ಶಾರ್ಟೇಜ್ ಆಗ್ತಿದೆ, 4ಗೆ ಓಕೆ. 4ಗೆ ಬಂದು ಇದನ್ನು ಬೇಕಿದ್ರೆ ಕಟ್ ಮಾಡಿಕೊಂಡ್ರೆ ಇಲ್ಲಿಗೆ ಆ್ಯಡ್ ಆನ್ ಮಾಡ್ಬೋದು. ಇದಿಷ್ಟು ಬೇಕಾಗಿಲ್ಲ. ಇಷ್ಟು ಮಾಡಿಕೊಂಡು ಇದನ್ನು ಕಟ್ ಮಾಡಿ ನಾವು ಇಲ್ಲಿಗೆ ಆ್ಯಡ್ ಮಾಡಿದ್ರೆ 4 ಆಗುತ್ತೆ. ಸೊ ಇವಾಗ ಫಸ್ಟು 4 ನಂಬರ್ ಮಾಡ್ಕೊಬಿಡ್ತೀನಿ. ನಾನು ಇರೋದು ಇದನ್ನ ಮಾಡ್ಕೊತಾ ಇದ್ದೀನಿ, ಚೆಕ್ ಮಾಡಬೇಕು. ನನಗೆ ಎಲ್ಪ್ ಮಾಡಿ ಅಂತ ಇಬ್ಬರೂ ಕರೆದ್ರೆ ಫೋನ್ ನೋಡ್ಕೊಂಡು ಕೂತವ್ರೆ. ಅದು ನನ್ನದೇ ವಿಡಿಯೋ. ಗೈಸ್ ಫೈನಲಿ ರೆಡಿ ಆಯಿತು. ನಮ್ಮ ಪಪ್ಪು ಅವರು 3 ಇಂದ 4ಗೆ ಹೋಗ್ತಿದ್ದಾರೆ. ಹೇಗಿದೆ? ಸೊ ಡಿಫ್ರೆಂಟಾಗಿರಲಿ ಅಂತ ಮಾಡಿದ್ದೀನಿ. ಹೇಗೆ ಅನಿಸ್ತು ಏನು ಅಂತ ಕಾಮೆಂಟ್ ಮಾಡಿ. ಇವಾಗ ಪಪ್ಪು ಅವ್ರನ್ನ ಮಲಗಿಸಿ ಫೋಟೋನ ತೆಗಿಯ ಸಮಯ. ಹೇಗಿದೆ ಮಾಧು ಅವರೇ? ಚೆನ್ನಾಗಿದೆ, ಸೂಪರ್. ಜಾ ಕಾನ್ಸೆಪ್ಟ್ ಚೆನ್ನಾಯ್ತಾ ಅಪ್ಪು? ಹೌದಾ, ಥ್ಯಾಂಕ್ ಯು. ಬನ್ನಿ ಇವಾಗ ಫೋಟೋ ತೆಗಿಯೋಣ. ಪಪ್ಪುನ ಆಟ ಆಡ್ಸೋಕ್ಕೆ ಎಷ್ಟು ಜನ. ನಾನು ಫುಲ್ ಟಾಪ್ಗೆ ಹೊಟ್ಟೋಗಿದ್ದೀನಿ. ಫುಲ್ ಟಾಪಲ್ಲಿ ನಿಂತ್ಕೊಂಡು ಫೋಟೋ ವಿಡಿಯೋ ಮಾಡ್ತಾಯಿದ್ದೀನಿ. ಪಪ್ಪು ಅದನ್ನೇ ನೋಡ್ತಾನೆ. ಸಮಾಧಾನ ಅಪ್ಪು. ಪಪ್ಪು ಪಪ್ಪು ಶೂಟ್ ಫೈನಲಿ ಮುಗೀತು. ಪಪ್ಪು ಶೂಟ್ ಫೈನಲಿ ಮುಗೀತು. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ನನ್ನ ಮಗನ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು. ನಮ್ಮ ಮಾಧವರು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟರು. ಯಾಕಂದರೆ ಡಿಫ್ರೆಂಟ್ ಆಗಿದೆ, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ ಅಂತ ಹೇಳಿ. ಇವಾಗ ನಾನು ನಮ್ಮ ಅತ್ತೆ ಅವ್ರು ಬಂದಿದ್ದಾರೆ, ಹಾಗಾಗಿ ಬಿರಿಯಾನಿ ನೆನ್ನೆ ಮೊನ್ನೆ ಎಲ್ಲ ತಿಂದಿದ್ವಿ. ಬಟ್ ಈಗ ಅವರು ಬಂದಿದ್ದಾರೆ ಅಂತ ಹೇಳಿ ಬಿರಿಯಾನಿ ಮಾಡೋಣ, ಬಿರಿಯಾನಿ ಆ್ಯಂಡ್ ಡ್ರೈ ಮಾಡೋಣ ಅಂತ ಹೇಳಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತು ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿಬಿಟ್ಟು ಮಾಡ್ತೀನಿ. ಇದರಿಂದ ರುಬ್ಬಿಟ್ಟು ಏನೋ ಮಾಡೋಕ್ಕೋಗಲ್ಲ. ಟೈಮ್ ಇದ್ದಾಗ ಅಷ್ಟೇ ನಾನು ಅದಕ್ಕೆಲ್ಲ ಟೈಮ್ ಕೊಡ್ತೀನಿ. ಇಲ್ಲ ಅಂದಾಗ ನಾರ್ಮಲಾಗೆ. ಮತ್ತು ನಾಟಿ ಸ್ಟೈಲ್ದು ದೊಣ್ಣೆ ಬಿರಿಯಾನಿ ಅವ್ರದ್ದು ತೇಜು ಅವ್ರದ್ದು ಮಸಾಲೆ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ.
ಅದನ್ನ ಯೂಸ್ ಮಾಡಿ ನಾನು ಮಾಡ್ತೀನಿ. ಜಸ್ಟ್ ಒಂದು 10 to 15 ಮಿನಿಟ್ಸ್ ಒಳಗಡೆ ಎಲ್ಲ ಮುಗ್ದೋಗುತ್ತೆ ಗೈಸ್. ಯಾವ ತರ ಇರುತ್ತೆ ಏನೋ ಅಂತ ತೋರಿಸ್ತೀನಿ. ಇವತ್ತು ಬೇರೆ ಜ್ಯೋತಿ ಬೇರೆ ಬರ್ಲಿ ಸಾಕು ನೋಡಿ. ಎಲ್ಲ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಪಾತ್ರೆಗಳೆಲ್ಲ ಐತೆ. ಹಂಗೂ ಪಾಪ ಅಲ್ಲಿ ನಮ್ಮಮ್ಮ ಅದೆಲ್ಲ ವಾಶ್ ಮಾಡೆಲ್ಲ ಇಡ್ತವ್ರೆ ಪಾತ್ರೆನ. ನಾಳೆ ಬಂದು ತುಳಿತಾರೆ ಅವರು. ಇವಾಗ ಜಸ್ಟ್ ಎತ್ತಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ನಾನು 1.5 ಗ್ಲಾಸಿಗೆ ಇಷ್ಟೆಲ್ಲ ತೊಗೊಂಡಿದ್ದೀನಿ ಬಿರಿಯಾನಿ ಮಾಡೋಕ್ಕೆ. ಸೊ ನಾನು ಇದೇ ಹೇಳಿದ್ದು, ಇದು ಫುಲ್ಲು ಒಂದು ಪೌಡರ್ ಹಾಕಿದ್ರೆ ಸಾಕು. ತೇಜು ಅವ್ರದ್ದು ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ. ನಾನು ಶುಂಠಿ ನಾನು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಇಲ್ಲಿ 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ, 1 ಈರುಳ್ಳಿ, ಸ್ವಲ್ಪ ಚಕ್ಕೆ ಆ್ಯಂಡ್ 1 ಲವಂಗ. ಹೆಸರು ನೋಡಿ, ನನ್ನ ಹೆಸರು ನಾನು ಹೆಂಗೆ ಬರ್ಕೊಂಡಿದ್ದೀನಿ ಪೂಜಾ ಅಂತ. ಟಿ ವಿ ಬಿಟ್ರೆ ಪ್ರಪಂಚ ಇಲ್ಲ. ಸದ್ಯಕ್ಕೆ ರಜಾ ಕೊಟ್ಟಿರೋದಕ್ಕೆ ಇವಾಗ ಏನ ಭುವನ್ ಚಿಕನ್ ತಗೋಬಾ ಅಂತ ಕಳಿಸಿದ್ರೆ ಮಾರಾಯ 1 ಗಂಟೆ. ನಮ್ಮ ಮಮ್ಮಿ ಏನಂತೈತೆ ಹೇಳು, ಇವರೆಲ್ಲ ಹೆಂಗ್ ಸಂಸಾರ ಮಾಡೋರು ಅಂತೈತು. ನಾನು ಗೊತ್ತಿಲ್ಲ, ನೀನುಂಟು ನಿಮ್ಮ ಪಪ್ಪ ಉಂಟು ಇದ್ದೆಲ್ಲ. ನೋ, ನನ್ನ ಹತ್ರ ಕಾಸಿಲ್ಲ. ನಾವು ಇವಾಗ ಚಿಕನ್ ಮಾಡಲಿಕ್ಕೆ ಮೇಲೆ ಹೋಗ್ತಾ ಇದೀವಿ. ಈಗ ಚಿಕನ್ ತೊಳ್ಕೊಡ್ತೀಯಾ? ನಿಮ್ಮ ಮನೇಲಿ ತೊಳ್ದಿಯಾ? ನಾನೇ ಅಡುಗೆ ಮಾಡೋದು ಚಿಕನ್. ಮಮ್ಮಿ ಅಡುಗೆ ಮಾಡೋಣಂತೆ ಚಿಕನ್ ನಾನೇ ಮಾಡಿ ತಂದ್ಕೊಟ್ಟಿದ್ನಲ್ಲ ಅವ್ರಿಗೆ ಬಿರಿಯಾನಿ. ಇಲ್ಲಿ ನಮ್ಮಮ್ಮ ಸೊಪ್ಪು ಇಸ್ತವ್ರೆ. 1.5 ತಿಂಗಳಾದ್ಮೇಲೆ ಮಮ್ಮಗೂ ನೋಡಕ್ ಬಂದವ್ರೆ. ಪಾಪ ನಮ್ಮ ಅತ್ತೆಯವರ ಅಣ್ಣನೋ ತಮ್ಮನೋ ಅಣ್ಣ ತೀರೋದ್ರು, ಹಂಗಾಗಿ ಬಂದಿರಲಿಲ್ಲ. ಅವರು ಬ್ಯುಸಿ ಆಗ್ಬಿಟ್ಟಿದ್ರು ಕೆಲಸದಲ್ಲಿ. ಬತ್ತೀಯನ ಭುವನ್? ಬಾ. ನಾನು ಈಸಿಯಾಗಿ ಡ್ರೈ ಮಾಡೋದನ್ನ ಸುಮ್ಮನೆ ಟ್ರೈ ಮಾಡಿದ್ದೆ ಗೈಸ್. ಇದು ನಾನು ಓನಾಗಿ ಮಾಡಿರೋಂಥದ್ದು, ಕಲ್ತಿರೋಂಥದ್ದು. ಏನಂದರೆ ದಿಢೀರೋಗಿ ಅಂದರೆ ಸಡನ್ಲಿ ಯಾರಾದರೂ ಬಂದರೆ ಮಾಡ್ಕೊಳಕ್ಕೆ ಈಸಿ ಆಗಲಿ ಅಂತ ಜಸ್ಟು ಅಂದರೆ ಇದನ್ನೇನು ಆಯಿಲ್ ಹಾಕಿ ಅದೆಲ್ಲ ಏನು ಫ್ರೈ ಮಾಡೋದಿಲ್ಲ. ಡೈರೆಕ್ಟು ಚಿಕನ್ನ ವಾಶ್ ಮಾಡ್ಕೊಬಂದು ಪೆಪ್ಪರು ಮತ್ತು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು, ಜೀರಿಗೆ ಪುಡಿ, ಸೊ ಮತ್ತು ಇದು ಕೊತ್ತಂಬರಿ ಪೌಡರು ಅದೆಲ್ಲ ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಮತ್ತು ಸಾಲ್ಟು ಹಾಕಿದ್ದೀನಿ. ಸೊ ಇದಕ್ಕೆ 1 ಇಲ್ಲ 3 ನಿಂಬೆಹಣ್ಣು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಅದನ್ನು ಬೇಯಕ್ಕೆ ಇಡ್ತೀನಿ ಅಷ್ಟೇ. ಫುಲ್ಲು ಡ್ರೈ ಆದಮೇಲೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಅಂದರೆ ಹುಳಿ, ಖಾರ, ಎಲ್ಲ ಉಪ್ಪು ಎಲ್ಲ ಫ್ಲೇವರು ಚೆನ್ನಾಗಿರುತ್ತೆ. ಈ ಕಡೆ ಬಿರಿಯಾನಿಗೆ ಆಲ್ಮೋಸ್ಟ್ ಇಟ್ಟಿದ್ದೀನಿ. ನಾನು ಇನ್ನೂ ತಣ್ಣೀರೇನೋ ಮುಡ್ತಾ ಇಲ್ವಲ್ಲ, ಅದಕ್ಕೆ ನಾನು ಭುವನ್ ಹೇಳ್ಕೊಟ್ಟ ವಾಶ್ ಮಾಡ್ಕೊಟ್ಟ ಚಿಕನ್ನ. ಜಸ್ಟ್ ಇದನ್ನು ಒಂದು ಮಿಕ್ಸ್ ಮಾಡಿ ಗ್ಯಾಸ್ ಆನ್ ಮಾಡಿ ಇಡ್ತೀನಿ ಅಷ್ಟೇ. ಸ್ವಲ್ಪ ನೀರೆಲ್ಲ ಇದಾದಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕಿಟ್ರೆ ಫುಲ್ಲು ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಒಂದು 15 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಇದಿಷ್ಟೇ. ಇದನ್ನು ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ನ ಆನ್ ಮಾಡಿ ಅದಕ್ಕೆ ಫುಲ್ಲು ಎಲ್ಲ ರೋಸ್ಟ್ ಆಗಿ ಅದು ಆಯಿಲ್ ಫಾರ್ಮ್ ಎಲ್ಲ ರಿಲೀಸ್ ಆದಮೇಲೆ ಬೇಕಿದ್ರೆ ಅದಕ್ಕೆ ಸ್ವಲ್ಪ ತುಪ್ಪ ಏನಾದರೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಕೊತ್ತಂಬರಿ ಸೊಪ್ಪು, ಆನಿಯನ್ ಎಲ್ಲ ಕಟ್ ಮಾಡಿ ಒಗ್ಗರಣೆ ಕೂಡ ಹಾಕೋಬೋದು. ಇಲ್ಲಿಗೆ ಈ ಥರ ಬಂದಿದೆ. ಇವಾಗ ಇದಕ್ಕೆ ತುಪ್ಪ ಹಾಕ್ಬಿಟ್ಟು ಈರುಳ್ಳಿನ ರೋಸ್ಟ್ ಮಾಡ್ತಾಯಿದ್ದೀನಿ. ಅದನ್ನು ಇದಕ್ಕೆ ಹಾಕಿದ್ರೆ ಮುಗೀತು. ಆ್ಯಂಡ್ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಬಿರಿಯಾನಿ ರೆಡಿ ಇದೆ. ಧಮ್ ಬಿರಿಯಾನಿ. ಇದೊಂದನ್ನು ಹಾಕಿದ್ರೆ ಅಷ್ಟೇ. ಭುವನ್ ರೆಸಿಪಿ ಹೇಳ್ಕೊಡು ಅಂತ ಅವನಾಗಲೇ ಭುವನ್ ನನಗೆ ಚೆನ್ನಾಗಿದೆ. ಆಗಲೇ ಟೇಸ್ಟ್ ನೋಡೋಕೆ ಕೊಟ್ಟಿದ್ದೆ ಭುವನ್ ನನ್ನ ಪೀಸ್. ಅದಕ್ಕೆ ಎಷ್ಟು ಈಸಿ ನೋಡ್ದಾ, 5 ನಿಮಿಷಕ್ಕೆ ಮಾಡ್ಬೋದು. ಅಪ್ಪು ಅವಿಸ್ ಬಿರಿಯಾನಿ ವೆರಿ ನೈಸ್. ಹಲೋ, ಹೇಗಿದೆ? ಚೆನ್ನಾಗಿದೆ, ಸೂಪರ್. ಬಿರಿಯಾನಿ ಟ್ರೈನಾ? ಎರಡು ಚೆನ್ನಾಗಿದೆ. ಬಿರಿಯಾನಿ ಆ್ಯಂಡ್ ಟ್ರೈ. ಅಪ್ಪು ಕ್ರಿಕೆಟ್ ನೋಡ್ಬೇಕು ಇವತ್ತು ನೀನು. ಹಾಂ, ಊಟ ಎಲ್ಲ ಮುಗೀತು. ಇವತ್ತಂತೂ ತುಂಬ ಸ್ಪೆಷಲ್ ಆಗಿತ್ತು ಬಿರಿಯಾನಿ ಅಂತೂ. ನೀವು ಟ್ರೈ ಮಾಡಿ ಅದನ್ನ, ನಾಟಿ ದೊಣ್ಣೆ ಬಿರಿಯಾನಿದು ಪೌಡರು ತೇಜು ಅವ್ರದ್ದು. ಸೊ ನಾನು ಒಂದ್ಸಲ ಟ್ರೈ ಮಾಡಿದೆ ಸುಮ್ಮನೆ ನೋಡೋಣ ಅಂತ ಹೇಳಿ. ಅದು ತುಂಬಾನೇ ಚೆನ್ನಾಗಾಯ್ತು. ಅದು ಒಂದು ಸಖತ್ ಇಷ್ಟ ಆಯ್ತು. ಇದನ್ನೇ ಮಾಡ್ತಾ ಯಾವಾಗ್ಲೂ ಅಂತ ಹೇಳಿದ್ರೆ ಅಷ್ಟೇ ಅವ್ರು ಇಷ್ಟಪಟ್ಟು ಊಟ ಎಲ್ಲ ಮುಗಿತು, ಎಲ್ಲ ಆಯ್ತು.
ಅವ್ರು ಹೊರಡ್ತಿದ್ದಾರೆ ಮದ್ವೆಗೆ ಮತ್ತೆ ಈಗ ಹೋಗ್ತಿದ್ದಾರೆ. ಸೊ ಟೀ ಮಾಡೋಣ ಅಂತ ಬಂದೆ. ನಾನು ಒಂಚೂರು ಚಕ್ಕೆ, ಏಲಕ್ಕಿ, ಶುಂಠಿ, ಪೆಪ್ಪರ್ ಪೌಡರ್ ಎಲ್ಲಾನು ಟೀ ಮಾಡ್ತೀನಿ. ಸೊ ಅದು ಕುಡಿಬೇಕಾದ್ರೆ ಮಸಾಲೆ ಟೀ ತರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತೆ ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತೀವಿ ನಾವು. ಅದು ಕುದೀತಾ ಇದ್ರೆ ಸ್ಮೆಲ್ಲೇ ಒಂಥರ ಚೆನ್ನಾಗೈತೆ. ಸೊ ನಾನು ಕೆಲವರು ಡೈರೆಕ್ಟು ಮಾಡ್ತಾರೆ, ನಾವು ಒಂದೊಂದ್ಸಲ ಒಂದೊಂದು ಥರ ಮಾಡ್ತೀನಿ. ಒಂದ್ಸಲ ಡೈರೆಕ್ಟಾಗಿ ಎಲ್ಲನ ಹಾಕ್ಬಿಟ್ಟು ಮಾಡ್ತೀನಿ, ಇನ್ನೊಂದ್ಸಲ ಬರೀ ಟೀ ಪೌಡರು ಮತ್ತು ಬೆಲ್ಲ ಮತ್ತು ನೀರನ್ನ ಕುದಿಸ್ಬಿಟ್ಟು ಒಂದ್ಸಲ ಮಾಡ್ತೀನಿ. ಏಯ್ ಸುಳ್ಳು ಹೇಳ್ಬೇಡ, ತೋರ್ಸು ಏನ್ ಕುಡಿತೀನಿ. ನಮ್ಮ ಮಾತನ್ನ ಹಾಳು ಮಾಡೋದು ಎಲ್ಲಾ ವಿಷಯದಲ್ಲೂ. ತೋರ್ಸೋ, ಟೀ ಕುಡಿದ್ಬಿಟ್ಟು ಹಾಲು ಅಂತ ಹೇಳ್ತಿದ್ಯಾ? ಹಾ ಆಯ್ತು, ತಗೋಬಾ, ಇಲ್ಲಿಗೆ ತಗೋಬಾ, ಬಾ ಬೇಗ. ಬಂದ ನೋಡಿಲ್ಲಿ ಟೀ. ಡವು ಇದ್ಬಿಟ್ರೆ ಪ್ರಪಂಚ ಇಲ್ಲ ಅಪ್ಪುಗೆ. ಇದೇ ನಾನು ಹಬ್ಬದಲ್ಲಿ ನಮ್ಮ ಅಮ್ಮಂಗೆ ತಂದಿದ್ದು. ಸೊ ಇವಾಗ ಕೊಡ್ತಾ ಇದ್ದೀನಿ. ಅವಾಗಲೇ ಕೊಡಬೇಕಿತ್ತು, ಬಟ್ ಅವ್ರು ಬಂದಿರಲಿಲ್ವಲ್ಲ, ಹಂಗಾಗಿ ಇವತ್ತು ಕೊಟ್ಟು ಕಳಿಸ್ತಾ ಇದ್ದೀನಿ. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ಬ್ಲಾಗ್. ಗೈಸ್, ನಮ್ಮೊಂದಿಗೆ ಒಬ್ರು ಮಾಡಲ್ ಇದ್ದಾರೆ. ಈಗ ಇವ್ರಿಗೆ ನಾನು ಮೇಕಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಅತ್ತೆ ನಾ ಈಗ ಇದ್ಯಾಕಂತೆ ಮಾಡ್ಕೊಳ್ಳೋ ಕೈಲಿ ಕಲ್ತಿದ್ದೀನಿ ಚೆನ್ನಾಗಿ. ನಮ್ಮ ಅತ್ತೆ ಇದು ನಿಮ್ಮ ಅತ್ತೆ ಇದು ಸೌಂಡ್ ಬತ್ತಾದೆ ಫ್ಯಾನ್ದು ಅಂತ. ಕೋಇನ್ಸಿಡೆಂಟ್ ಆಗಿ ಇವತ್ತು ನೀನು ನಮ್ಮ ಯಜಮಾನ್ರು ಟ್ವಿನಿಂಗ್ ಆಗಿ ಶರ್ಟ್ ಹಾಕೊಂಡಿದ್ದು. ನಮ್ಮ ಭಾವ ಗೊತ್ತಿರ್ಲಿಲ್ಲ, ನಮ್ಮ ಬತ್ತಿನೋ ಇಲ್ವೋ ಅಂತ ಗೊತ್ತಿರ್ಲಿಲ್ಲ. ಎಷ್ಟೊಂದ್ಸಲ ಹಂಗೆ ಆಗೈತೆ, ನೀನು ಅಬ್ಸರ್ವ್ ಮಾಡ್ಲಿಲ್ಲ. ಮತ್ತೆ ಇನ್ನೇನ್ರಿ ಸಮಾಚಾರ? ಅತ್ತೆಯವ್ರೆ ಹೇಳ್ರಿ ಏನಾದ್ರು. ಮಾತಾಡ್ಸ್ಕೊಂಡು ಹೋಗುವ, ನಿಮ್ಮ ಯೋಗಾಶ್ರಮ ವಿಚಾರಿಸುವ ಅಂತ ಬಂದಿದ್ದೀವಿ. ಈಗವರು ಬಂದಿದೆಯಲ್ಲ ಅಂತ. ಒಟ್ನಲ್ಲಿ ನಮ್ಮ ಮಮ್ಮಿಗೆ ಏನ್ ಗೊತ್ತೇ ಮದನ, ಬೇಕಾದ್ರೆ ವಾರಕ್ಕೊಂದ್ಸಲ ಬಂದ್ರು ಓಕೆ. ಈಗ ನೀನ್ ಹೋಗ್ಬೇಕು ಸೊಸೆ ನೋಡಕ್ಕೆ, ನಿನ್ನ ನೋಡಕ್ಕೆ ಯಾರು ಬರುದಿಲ್ಲ. ಏನೋ ಮದನ? ಮತ್ತೆ ಒಂದ್ ಸ್ವಲ್ಪ ಸ್ಲಿಮ್ ಅಂಡ್ ಸ್ಮಾರ್ಟ್ ಆಗಿದ್ದಾರೆ. ಬಾಣ್ತನ ಮಾಡಿ ಮಾಡಿ ಒಂಚೂರು ನಾಚ್ಕೋತಾವ್ರೆ. ಪೂಜಾ ಸವಿಬೇಕು, ನಮ್ಮ ಅರ್ಥನೇ ಸವಿತಾವ್ರೆ. ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಯಾಕಂದ್ರೆ ನಾನು ತುಂಬಾ ಏನು ಸಣ್ಣ ಇದ್ದೆ ಅಂತ ಹೇಳ್ಕೊಳಲ್ಲ. ನಾನು ಯಾಕಂದ್ರೆ ಅವಾಗಿಂದ ನಾನು ಜಾಸ್ತಿ ಗುಂಡ್ಗುಂಡಕ್ಕೆ ಕೆನ್ನೆ ಎಲ್ಲ ಪುಟ್ ಪುಟ್ಟಗಿದ್ದಿದ್ದು. ನಾನು ತೀರಾ ಸಣ್ಣ ಅಂದ್ರೆ ಮಿಡಲ್ ಅಲ್ಲಿ ಸ್ವಲ್ಪ ಅಪ್ಪು ಆದ್ಮೇಲೆ ಸಣ್ಣ ಆಗಿದೆ. ಬಟ್ ನಾನು ಈಗ ಜಾಸ್ತಿ ಸಣ್ಣ ಆಗಕ್ ಇಷ್ಟಪಡಲ್ಲ, ಯಾಕಂದ್ರೆ ನನ್ಗೆ ಈ ಫೇಸ್ ಎಲ್ಲ ಯಾ ಅಫ್ಕೋರ್ಸ್ ನನ್ಗೆ ಕೆನ್ನೆ ಎಲ್ಲ ಹೋಗ್ಬಿಟ್ರೆ ಹಿಂಗ್ ಆಗ್ಬಿಡ್ತೀನಿ. ಅದಕ್ಕೆ ನಾನು ಜಾಸ್ತಿ ಇಷ್ಟಪಡಲ್ಲ. ಆಗ್ತೀನಿ, ಬಟ್ ಜಾಸ್ತಿ ಲಿಮಿಟ್ ಕ್ರಾಸ್ ಮಾಡ್ಕೊಂಡು ಸಣ್ಣ ಆಗಲ್ಲ. ಏನಂತೀರಾ? ಬಾಡಿ ಮುಖ್ಯ ಅಲ್ಲ, ಮನ್ಸು. ಯಾ ಹೌದು. ಮತ್ತೆ ಇನ್ನೇನ್ ಸಮಾಚಾರ? ಹೇಳ್ಬೇಕು ಪೂಜ್. ಬನ್ನಿ ಹೋಗೋಣ ಮೈಸೂರು ಕಡೆ. ಏನು ಎಲ್ಲ ಇಲ್ಲೇ ಫುಲ್ ಫಿಕ್ಸ್. ನಾನು ಹೇಳಲ್ಲ, ಹಂಗೆ ಹೋಯ್ತಿಯಾ? ಬಟ್ ಅದ್ ನೋಡ್ಬಿಟ್ಟಾಗ ಗೊತ್ತಾಗ್ಬಿಡ್ತದೊಳಗೆ. ಸುಮ್ನೆ ಇರು. ಯಾವತ್ತು ಹೋಯ್ತಿ ಅಂತ ಗೊತ್ತಾಗಲ್ವಲ್ಲ, ಅದು ಮುಖ್ಯ. ಅಯ್ಯೋ ಅವಳಿಗೆ ಏನ್ ಸರ್ಪ್ರೈಸ್. ನನ್ಗೆ ನಮ್ಮ ಮದುಗೆ ಇಬ್ರಿಗೂ ಸರ್ಪ್ರೈಸ್ ನಿಲ್ಲೋದಿಲ್ಲ. ಯಾಕಂದ್ರೆ ನಮ್ಮ ಆದೂನು ನನ್ಗೇನು ಕೊಡೋಕ್ ಸರ್ಪ್ರೈಸ್ನ. ಯಾಕಂದ್ರೆ ನಾನೇ ಫಸ್ಟೇ ಕೇಳ್ಬಿಡ್ತೀನಿ ಏನ್ ಕೊಡ್ತಾ ಇದೀರಾ ಅಂತ. ಅವಳು ಹಂಗೇನೆ ಸರ್ಪ್ರೈಸ್ ತಡ್ಕೊಳಕ್ ಆಗಲ್ಲ. ಆಮೇಲೆ ರೇರು ಮದುವೆಗೆ ಸರ್ಪ್ರೈಸ್ ಆಗಿರೋದು ಏನೋ. ಹೌದೌದು.